ಸಾಕ್ಷಿ, ನಿಮ್ಮಮ್ಮ ಆಗ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ನಿನಗೆ ಹೆಣ್ಣು ಮಗು ಹುಟ್ಟಿದ್ರೆ ಐಶ್ವರ್ಯ ಅಂತ, ಗಂಡು ಮಗು ಹುಟ್ಟಿದ್ರೆ ಅರ್ಜುನ್ ಅಂತ ಹೆಸರಿಡ್ಬೇಕು ಅಂತ. ಹೌದಾ ಅಮ್ಮ? ರಂಜಿತ್ ಕೂಡ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ಕೂಡಲೇ ಒಂದಷ್ಟು ಹೆಸರುಗಳನ್ನ ಲಿಸ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅದೆಲ್ಲ ಗೊತ್ತಿಲ್ಲ ಸಾಕ್ಷಿ. ನನ್ನ ಮೊಮ್ಮಕ್ಳಿಗೆ ನಾನೇ ಹೆಸರಿಡ್ಬೇಕು. ನಾನಿಡೋ ಹೆಸರು ಫೈನಲ್, ಗೊತ್ತಾಯ್ತಾ? ಅದೇಗಾಗುತ್ತೆ? ನನ್ನ ಮೊಮ್ಮಗ ಹೆಸರನ್ನ ನಾನೇ ಇಡೋದು. ಈ ವಿಷಯದಲ್ಲಿ ಬೇರೆ ಯಾರೇ ತಲೆ ಹಾಕಿದ್ರು ನಾನು ಸುಮ್ಮನಿರಲ್ಲ. ಅದೆಲ್ಲ ಗೊತ್ತಿಲ್ಲ ಸೂರ್ಯವ್ರೆ. ನಾನು ಹೇಳೋ ಹೆಸರನ್ನೇ ಇಡಬೇಕು. ಸಾಕ್ಷಿ, ನಾನೇ ಮಗುಗ್ ತಾತನ್ ಮಾತ್ರ ಫೈನಲ್ ಅಮ್ಮ ಹೇಳ್ಬಿಡ್ತೀನಿ. ಇದೇನ್ ಡ್ಯಾಡಿ ಇದು? ನನ್ ಮಗು ಹುಟ್ಟೋದಕ್ಕಿಂತ ಮುಂಚೆನೆ ನನ್ ಮಗು ಹೆಸರಿಡೋದಕ್ಕೆ ಕಾಂಟ್ರವರ್ಸಿ ಆಗೋ ಹಾಗಿದೆ. ನೀವ್ ಹೇಳಿದ ಹೆಸರಿಟ್ರೆ ಅಮ್ಮನ್ ಕೋಪ ಬರುತ್ತೆ, ಅಮ್ಮ ಹೇಳಿದ ಹೆಸರಿಟ್ರೆ ನಿಮ್ಗೆ ಬೇಜಾರಾಗತ್ತೆ. ಹೀಗೆ ಆದ್ರೆ ನನ್ ಮಗು ಹೆಸರೇ ಇಡಲ್ಲ ಅಷ್ಟೇ. ಅದ್ ಹೇಗೆ ಇಡಲ್ಲ? ಇಡ್ಬೇಕು ನೀನು. ನಾನ್ ಹೇಳಿದ ಹೆಸರೇ ಇಡ್ಬೇಕು. ಇಲ್ಲ, ನಾನ್ ಹೇಳಿದ್ ಇಡ್ಬೇಕು. ಅಯ್ಯೋ, ನೀವಿಬ್ರು ವಾದ ಮಾಡೋದನ್ನ ನಿಲ್ಲಿಸ್ತೀರಾ? ಒಂದ್ ಕೆಲ್ಸ ಮಾಡೋಣ, ಯಾರ್ಯಾರಿಗೆ ಯಾವ್ಯಾವ ಹೆಸರು ಇಷ್ಟನೋ ಅದನ್ನೆಲ್ಲ ಚೀಟಿಲ್ ಬರ್ದು ಹಾಕೋಣ. ಒಂದ್ ಚೀಟಿನ ಪಿಕ್ ಮಾಡೋಣ, ಅದ್ರಲ್ಲಿ ಯಾವ ಹೆಸರು ಬರುತ್ತೆ ಅದನ್ನೇ ಫೈನಲ್ ಮಾಡಿದ್ರಾಯ್ತು. ಹಾಗೆಲ್ಲ ಬೇಡ. ಈಗ ನಮ್ಗಳಿಗೆ ಯಾವ್ಯಾವ ಹೆಸರು ಇಷ್ಟ ಆಗುತ್ತೋ ಅದೇ ಹೆಸರಿಂದನೇ ಮಗುನ ಕರೆಯೋಣ. ಆ ಮಗು ಬೆಳೆದು ದೊಡ್ಡ ಆದ್ಮೇಲೆ ಅದಕ್ಕೆ ಯಾವ್ದು ಇಷ್ಟ ಆಗುತ್ತೋ ಅದೇ ಹೆಸರಲ್ಲೇ ಕರೆಯೋಣ. ಏನಂತೀರಾ? ಹೇಗಿದೆ ನನ್ನ ಐಡಿಯಾ? ತುಂಬಾ ಚೆನ್ನಾಗಿದೆ. ಇದೇನ್ ಮೇಡಮ್, ನಮ್ ಪ್ರಾಣ ಇಲ್ಲಿ ಹೋಗ್ತಾ ಇದೆ, ನೀವಿಲ್ಲಿ ಆರಾಮಾಗಿ ಗೇಮ್ ಆಡ್ಕೊಂಡು ಕೂತಿದ್ದೀರಲ್ಲ. ನಾನು ಆಡ್ತಿರೋ ಈ ಗೇಮಲ್ಲಿ ಸೋಲೋ ಮಾತೇ ಇಲ್ಲ. ಇಷ್ಟು ದಿನ ನಾನು ಆಡಿದ ಆಟದಲ್ಲಿ ಗೆದ್ದು ಗೆದ್ದು ಸೋತಿದ್ದೀನಿ. ಆದರೆ ಈ ಸಲ ಸೋತು ಗೆಲ್ಲೋದು ನಾನೇ. ಅಯ್ಯೋ, ನಾನು ಹೇಳ್ತಾ ಇರೋದು ನೀವು ಆಡ್ತಿರೋ ಆ ಗೇಮಲ್ಲ. ಆಟ ತಗೊಂಡೋಗಿ ಅದೇನೋ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ. ನಿಮ್ಗೆ ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ, ಚೆನ್ನಾಗಿ ಯೋಚನೆ ಮಾಡಿ. ನೀವು ಮಾಡೋ ಕೆಲಸ ಒಂದು ಸ್ವಲ್ಪ ಎಡವಟ್ಟಾಯ್ತು ಅಂದ್ರೆ ನೀವು ನಾನು ಪರ್ಮನೆಂಟ್ ಆಗಿ ಪರಪ್ ನಗರದಲ್ಲಿ ಮುದ್ದೆ ಮುರಿತಾ ಕೂತ್ಕೋಬೇಕಾಗುತ್ತೆ. ವಿಶಾಲು, ಸಾಕು. ನೀನು ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಕೊಡಬೇಡ. ಈ ಅರ್ಪಿತಾ ಒಂದ್ಸಲ ಹೆಜ್ಜೆ ಇಟ್ರೆ ಯಾವುದೇ ಕಾರಣಕ್ಕೂ ಆ ಹೆಜ್ಜೆನ ಹಿಂದೆ ಇಡಲ್ಲ. ಗುರಿ ಇಟ್ಟು ಬೇಟೆನ ಬಲಿ ತಗೊಳ್ದೆ ಬಿಡಲ್ಲ. ನೋಡು, ಯಾವುದೇ ಕಾರಣಕ್ಕೂ ನಿನಗೆ ಯಾವ ರೀತಿಲೂ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೋಡಿ ಮೇಡಮ್, ನಿಮ್ಮನ್ನೇ ನಂಬಿದ್ದೀನಿ. ಹಾಲಲ್ಲಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ, ಇಲ್ಲ ಜೈಲ್ಗಾದ್ರೂ ಹಾಕ್ಸಿ, ನಿಮ್ಮನ್ನೇ ನಂಬಿದ್ದೀನಿ. ಏನಕ್ಕ, ಏನೋ ಬರಕ್ ಹೇಳಿದ್ರಿ? ಒಂದು ಚಿಕ್ಕ ಕೆಲಸ ಇದೆ, ಮಾಡ್ತೀಯಾ? ಹೇಳಿ ಅಕ್ಕ. ದೇವಸ್ಥಾನದಲ್ಲಿ ಅಷ್ಟೇನಾ ಅಕ್ಕ? ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಇದು ಅಡ್ವಾನ್ಸ್, ಉಳಿದಿದ್ದು ಕೆಲಸ ಆದ್ಮೇಲೆ ಕೊಡ್ತೀನಿ. ಇದು ಗಾಡಿ ಕೀ ತಗೋ. ನೋಡು,
ನಾನು ಹೇಳೋವರೆಗೂ ಆ ಜಾಗದಲ್ಲೇ ಇರು. ನನ್ನ ಕಾಲು ವೆಯ್ಟ್ ಮಾಡ್ತಿರ್ಬೇಕು. ಸರಿ ಅಕ್ಕ. ನಿನ್ನ ಕೆಲಸ ಯಾವಾಗ ಶುರು ಮಾಡಬೇಕು ಅನ್ನೋದನ್ನ ನಾನು ನಿನಗೆ ಕಾಲ್ ಮಾಡಿ ಡೈರೆಕ್ಟ್ ಮಾಡ್ತೀನಿ. ಆಯ್ತಕ್ಕ, ಇನ್ನು ಬರ್ತೀನಿ ನಾನು. ಅರ್ಚಕ್ರೆ, ನೀವು ಮದ್ವೆ ಮಾಡ್ಸೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ಇಷ್ಟೇ ಅಂತ ಪಿಕ್ಸರ್ನಿಲ್ಲಮ್ಮ. ಹೌದೀಗ ಯಾರು ಮದುವೆ ಮಾಡಿಸ್ಬೇಕು? ನಂದೇ ಅರ್ಚಕ್ರೆ. ನಿಂದ? ಯಾರು ಹುಡುಗ? ನಾನೇ ಒಬ್ಬನ ನೋಡ್ಕೊಂಡಿದೀನಿ ಅರ್ಚಕ್ರೆ. ಸ್ವಲ್ಪ ಪೆದ್ದು, ನಿನ್ನ ಇಷ್ಟಪಡ್ತೀನಿ ಅಂತ ಹೇಳೋದಕ್ಕೂ ಎದುರ್ಕೋತಾನೆ. ಹುಡುಗ ಇಷ್ಟ ಅಲ್ಲ ಅಂದ್ರೆ ಹೇಳೋ, ನನ್ನ ಕಡೆ ಒಳ್ಳೆ ಹುಡುಗ ಇದ್ದಾನೆ. ಅಯ್ಯೋ ಬೇಡ ಅರ್ಚಕ್ರೆ, ನಾನ್ ಮದ್ವೆ ಅಂತ ಆದ್ರೆ ಅವ್ರನ್ನೇ ಮದ್ವೆ ಆಗೋದು. ಅಕಸ್ಮಾತ್ ಅವ್ರ ಮದ್ವೆಗೆ ಒಪ್ಲಿಲ್ಲ ಅಂತ ಅನ್ಕೊಳ್ಳಿ, ಬಲ್ವಂತವಾಗಿ ತಾಳಿ ಕಟ್ಸ್ಕೊತೀನಿ, ಇಲ್ಲ ಅಂದ್ರೆ ನಾನೇ ತಾಳಿ ಕಟ್ಬಿಡ್ತೀನಿ. ಈಗಿನ ಕಾಲದವ್ರು ಯಾವುದಕ್ಕೂ ರೆಡಿ ಇರ್ತೀರಿ. ಏನಂತೀರಿ ಆರ್ಯ? ಬನ್ನಿ ರಂಜಿತ್, ಯಮಗಡ ಕಾಲ ಶುರು ಆಗುತ್ತೆ, ಅಷ್ಟರಲ್ಲಿ ಪೂಜೆ ಮುಗಿಸ್ಬಿಡೋಣ. ಸರಿ ಅರ್ಚಕ್ರೆ. ಮಾವ, ಸಾಕ್ಷಿಯಲ್ಲಿ? ಸಾಕ್ಷಿ ಇಲ್ಲ ಇದ್ಲಲ್ಲ, ನಾನು ನೋಡ್ತೀನಿ, ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ ಮಾವ, ನಾನು ನೋಡ್ಕೊಂಡ್ಬರ್ತೀನಿ. ಬಂದೆ. ಯಾರು ಕಾಲ್ ಮಾಡ್ತಿದ್ಯಾ? ನನ್ನ ಫ್ರೆಂಡ್ಗೆ. ಯಾರು ಫ್ರೆಂಡು? ಆದಿತ್ಯನಾ? ನಿನ್ಗೆ ಅವನ ಮೇಲಿರೋ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗಿಲ್ಲ ಅಲ್ಲ? ಅವನು ನನಗೆ ಇನ್ನೂ ಎಷ್ಟು ಅವಮಾನ ಮಾಡಬೇಕು ಸಾಕ್ಷಿ? 3 ಹೊತ್ತು ಆದಿ 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 ಅಂತ ಕನ್ವರ್ಸ್ತಿರ್ತೀಯಲ್ಲ, ನಿನಗಿರುವಷ್ಟು ಪ್ರೀತಿಲಿ ಎಳ್ಳಷ್ಟಾದ್ರೂ ಅವನಿಗಿದ್ದಿದ್ರೆ ಹೋಗಿ ಪೂಜೆ ಕರೆದ ತಕ್ಷಣ ಬರ್ತಿದ್ದ. ಕುತ್ತಿಗೆ ಪಟ್ಟಿ ಹಿಡಿದು ಆಚೆ ತೆಳ್ದ ಕಣೆ. ನೋಡು, ನಿನಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಇಟ್ಕೊಂಡಿದ್ದೀನಿ. ಅವನು ಇಲ್ಲಿಗೆ ಬಂದು ಜಗಳ ಮಾಡಿ ಎಲ್ಲರೂ ಮನಃಶಾಂತಿ ಹಾಳು ಮಾಡೋದು ಬೇಡ. ಅವನು ಇಲ್ಲಿಗೆ ಬರ್ದೇ ಇರೋದು ಒಳ್ಳೇದು. ಸಾಕ್ಷಿ, ರಂಜಿತ್ ಹೇಳ್ತಿರೋದು ಸರಿಯಾಗಿದೆ. ಅವನು ಇಲ್ಲಿಗೆ ಬಂದರೆ ಪೂಜೆಗೆ ವಿಘ್ನ ಆಗುತ್ತೆ, ವಾತಾವರಣ ಹಾಳಾಗುತ್ತೆ. ನೋಡು, ನಿನಗೆ ಆದಿತ್ಯನ ಬಗ್ಗೆ ಯೋಚನೆ ಮಾಡಬೇಡ. ಅಲ್ಲಿ ಅರ್ಚಕರು ಕರಿತಿದ್ದಾರೆ. ಬನ್ನಿ ರಂಜಿತ್. ಸಾಕ್ಷಿ, ನೀನು ಪದೇ ಪದೇ ಹೀಗೆ ಮಾಡ್ತಿದ್ರೆ ರಂಜಿತ್ ಮನಸ್ಸಿಗೆ ಬೇಸರ ಆಗಲ್ವಾ? ಅವನು ರಂಜಿತ್ಗೆ ಮಾಡಿರೋ ಅವಮಾನ 1-2. ಅವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾನೆ. ಅಂಥವ್ನು ಪೂಜೆಗೆ ಬರ್ತಾನ? ನಿನಗಾದ್ರೂ ಸ್ವಲ್ಪ ಬುದ್ಧಿ ಬೇಕಲ್ವ? ಯಾಕೋ ಆದಿನ್ ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತು ಡ್ಯಾಡ್, ಅದಕ್ಕೆ ಫೋನ್ ಮಾಡಿದೆ. ನಿನಗೆ ಅವನನ್ನು ಅಷ್ಟು ನೋಡಬೇಕು ಅಂತ ಅನ್ಸಿದ್ರೆ ಒಂದು ಕೆಲಸ ಮಾಡು. ಪೂಜೆ ಮುಗಿಸ್ಕೊಂಡು ಶೋಭಮ್ಮ ಮನೆಗೆ ಹೋಗಿ ಆದಿತ್ಯನ ನೋಡ್ಕೊಂಡು ಬಾ. ಆದಿಗೂ ನಿನ್ ಕಂಡ್ರೆ ತುಂಬ ಪ್ರೀತಿ ಇದೆ, ಆದರೆ ಅವ್ನು ತೋರಿಸ್ಕೋತಾ ಇಲ್ಲ ಅಷ್ಟೇ. ಸಾಕ್ಷಿ, ಓಹ್ ಬನ್ನಿ ಹೇಳ್ತೇವ್ರೆ. ಆದಿತ್ಯನ ವಿಷಯ ಅವ್ರಿಗೇನು ಹೇಳಕ್ ಹೋಗ್ಬೇಡ. ಅವ್ರು ಅಪ್ಸೆಟ್ ಆಗಿ ಕಣ್ಣೀರು ಹಾಕೋದನ್ನ ನಿನ್ನೆ ನೋಡೋಕ್ಕಾಗಲ್ಲ. ಹಾ, ಅರ್ಚಕರು ಕರಿತಾ ಇದ್ದಾರಾ? ಲೇಟ್ ಆಗ್ತದೆ. ನಡಿ 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 ಸಾಕ್ಷಿ, ಬನ್ನಿ. ಸೂರ್ಯ ಅವರೇ, ಬನ್ನಿ ಹೋಗೋಣ. ಸಾರಿ, ನಿಮಗೆ ಬೇಜಾರಾಗೋ ಥರ ಮಾಡಿದೆ. ಪರವಾಗಿಲ್ಲ, ಎಲ್ಲ ಮರೆತು ಭಕ್ತಿಯಿಂದ ಪೂಜೆ ಮಾಡು, ಒಳ್ಳೇದಾಗತ್ತೆ. ಅರ್ಚಕ್ರೆ, ಶುರು ಮಾಡೋಣ. ಕೈ ತೊಳ್ಕೊಳ್ಳಿ, ಸಂಕಲ್ಪ ಮಾಡಿಸೋಣ. ಹಸ್ತಂ ಪ್ರಕ್ಷಾಳ್ಯ, ಅಕ್ಷತೆ ತಗೊಳ್ಳಿ.
ಹಾಗೆ ಹೂ ತಗೊಳ್ಳಿ. ಓಂ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೋ ಮಮ ಉಪಾತ್ತ ಸಮಸ್ತ ದುರಿತ ಬರಲ್ಲ ಅಂತ ಅನ್ಕೊಂಡಿದ್ದೆ. ಸದ್ಯ ಬಂದ್ರಲ್ಲ. ಆದಿ ಬಂದಿಲ್ವಾ? ಇಲ್ಲ ಕಣೆ, ಅವನೆಲ್ಲೇ ಅಷ್ಟು ಸುಲಭವಾಗಿ ಬಂದ್ಬಿಡ್ತಾನೆ. ಅವನು ನೀನು ಅನ್ಕೊಂಡ ಹಾಗಿಲ್ಲ. ಈ ನಡುವೆ ಶಶಾಂಕ್ಗಿಂತ 100 ಪಟ್ಟು ಕೋಪ ರೋಷ ಅವನಿಗೆ. ಆದ್ರೂ ನೀವು ಹೊರಡ್ತಾ ಒಂದು ಮಾತು ಅವನ್ನ ಕರಿಬೇಕಿತ್ತು. ಬರ್ತಿದ್ ನೀನು. ನಾನು ಕರ್ತೆ ಕಣೆ, ಕಡ್ಡಿ ತುಂಡು ಮಾಡಿದ ಹಾಗೆ ಬರಲ್ಲ ಅಂತ ಹೇಳ್ಬಿಟ್ಟ. ಅವನಿಗಿನ್ನೂ ರಂಜಿತ್ ಮೇಲೆ ಕೋಪ ಹೋಗಿಲ್ಲ. ಇಲ್ಲಿ ಬಂದು ಏನಾದರೂ ಗಲಾಟೆ ಮಾಡ್ತಾನ ಅನ್ನೋ ಭಯ ನನಗೆ. ಆದಿತ್ಯ ಅಷ್ಟು ಕೆಟ್ಟ ಹುಡುಗ ಅಲ್ಲ ಅಮ್ಮ. ಮನ್ಸಲ್ಲಿ ಹೊರಟ ಇರ್ಬೋದು, ಆದರೆ ರಂಜಿತ್ಗೆ ಏನಾದರೂ ತೊಂದರೆ ಆದರೆ ಸಾಕ್ಷಿ ನೊಂದ್ಕೊಳ್ತಾಳೆ ಅನ್ನೋ ಜ್ಞಾನ ಅವನಿಗಿದೆ. ಕೋಪದಲ್ಲಿ 4 ಮಾತಾಡಿದ್ದಾನೆ. ಅದಕ್ಕೆ ನೀವ್ಯಾಕೆ ಆತಂಕ ಪಡ್ತೀರಾ? ರಂಜಿತ್ಗೆ ಯಾವುದೇ ತೊಂದರೆ ಆಗಲ್ಲ. ನೀವು ಆರಾಮಾಗಿರಿ. ಹೆತ್ತ ತಾಯಿಗೆ ಹೆಗ್ಣ ಮುದ್ದು ಅನ್ನೋ ಹಾಗೆ ನಾಳೆ ಅವನು ಕೊಲೆ ಮಾಡಿ ಬಂದರೂ ಹೀಗೆ ಹೇಳ್ತೀಯೇನೋ. ಆದಿ ಸಂಪೂರ್ಣವಾಗಿ ಬದಲಾಗಿದ್ದಾನೆ ಕಣೆ, ಅರ್ಥ ಮಾಡ್ಕೋ. ನೀನು ಎಷ್ಟೇ ಅನುಕಂಪ ತೋರಿಸಿದ್ರು ಪ್ರಯೋಜನ ಇಲ್ಲ. ನೋಡು, ಯಾವುದೇ ಕಾರಣಕ್ಕೂ ನಾನಾಗಿ ನಿನಗೆ ಫೋನ್ ಮಾಡೋವರೆಗೂ ನೀ ಅಲ್ಲಿಂದ ಹೊರಡಬೇಡ. ಸರಿ, ಓಕೆ. ಕೆಲಸ ನೀಟಾಗಿ ಆಗಬೇಕು. ಮೇಡಮ್, ಏನು ಹೇಳಿದೆ ನಿಮ್ಮ ಶಿಷ್ಯ? ಸೂರ್ಯನ್ ಫ್ಯಾಮಿಲಿ ಇವತ್ತು ಗಣಪತಿ ದೇವಸ್ಥಾನದಲ್ಲಿ ಹೋಮ ಮಾಡಿಸ್ತಾ ಇದೆಯಂತೆ, ಸಾಕ್ಷಿಗೆ ಒಳ್ಳೇದಾಗ್ಲಿ ಅಂತ. ಆದರೆ ಆ ಸಾಕ್ಷಿಗೆ ಈ ಅರ್ಪಿತಾ ಇವತ್ತು ಮಹಾಮಂಗಳಾರತಿ ಮಾಡ್ತಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಡ್ತಾ ಇರು, ಇವತ್ತು ಆ ಸೂರ್ಯನ ಇಡೀ ಫ್ಯಾಮಿಲಿ ವಿಲ 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 ಅಂತ ಒದ್ದಾಡಬೇಕು. ಹಾಗೆ ಮಾಡ್ತೀನಿ. ವಿಶಾಲು, ಆದಿತ್ಯಂಗೆ ಫೋನ್ ಮಾಡಿ ನಾನು ಹೇಳ್ದಾಗ ಹೇಳು. ಸಾಕ್ಷಿಗೆ ನಾನಿಟ್ಟು ಮುಹೂರ್ತ ಹತ್ರ ಬಂತು. ಮೇಡಮ್ ನೋಡಿ, ಇನ್ನೂ ಕಾಲ ಮಿಂಚಿಲ್ಲ. ಇನ್ನೊಂದು ಸರಿ. ವಿಶಾಲು, ಹೇಳ್ದಷ್ಟು ಮಾಡು ಅಷ್ಟೇ. ಆಯ್ತು. ಹೇಳಕ್ಕ. ಅದೇ ಗಣಪತಿ ದೇವಸ್ಥಾನ ಹತ್ರ ಒಂದು ಪಾರ್ಟಿ ಇದಾರೆ ಅಂತ ಹೇಳಿದ್ನಲ್ಲ, ಅವ್ರೀಗ ಮನೇಲೇ ಇದಾರಂತೆ. ಅವ್ರ ಹತ್ರ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ ಬಂದ್ಬಿಡಪ್ಪ. ಅಕ್ಕ, ಇನ್ನೊಂದು ಅರ್ಧ ಗಂಟೆ ಬಿಟ್ಟೋದ್ರೆ ಆಗಲ್ವಾ? ಅಯ್ಯಯ್ಯೋ, ಹಾಗೆ ಮಾಡ್ಬೇಡಪ್ಪ. ಈಗಲೇ ಹೋಗು. ಲೇಟಾಗಿ ಹೋದ್ರೆ ಅವ್ನು ಸಿಗೋದಿಲ್ಲ. ಸರಿ ಅಕ್ಕ. ಹೊರಟ್ನಂತ ಆದಿತ್ಯ? ಹೂನಕ್ಕ, ಹೊರಟ್ನಂತೆ. ದುಡ್ಡು ಕೊಡೋರಿಗೆ ಫೋನ್ ಮಾಡು. ಆಯ್ತಕ್ಕ. ಹೇಳಿ ಅಕ್ಕ. ನಮ್ಮ ಡ್ರೈವರ್ ಆದಿತ್ಯ ನಿಮ್ಮ ಹತ್ರ ದುಡ್ಡು ಕೇಳಕ್ ಬರ್ತಾನೆ. ಬಂದ ತಕ್ಷಣ ಅವ್ನ ಕೈಗೆ ದುಡ್ಡು ಕೊಡಕ್ ಹೋಗ್ಬೇಡಿ. ನಾನು ಫೋನ್ ಮಾಡಿದ್ಮೇಲೆ ಅವನಿಗೆ ದುಡ್ಡು ಕೊಡಿ. ಅಲ್ಲಿವರೆಗೂ ಅವನೆಲ್ಲೂ ಹೋಗದೆ ಇರೋ ಹಾಗೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಯಾಕಕ್ಕ? ಹಮ್ಮಿಕೊಂಡು ಹೇಳ್ದಷ್ಟು ಮಾಡ್ರಿ. ಸರಿ ಅಕ್ಕ. ಹೇಳಿ ಅಕ್ಕ. ಎಲ್ಲಿದ್ಯೋ? ಇಲ್ಲ, ದೇವಸ್ಥಾನ ಹತ್ರ ಇದೀನಿ. ನೋಡು, ನಾನು ಆಗ್ಲೇ ಹೇಳಿದ್ನಲ್ಲ, ಆ ಜಾಗಕ್ಕೆ ಈಗಲೇ ಹೋಗು. ಅಲ್ಲಿ ಆಟೋ ನಿಂತಿರುತ್ತೆ. ಸರಿ ಅಕ್ಕ. ಹುಷಾರ, ಕೆಲಸ ಮುಗಿಸು. ಯಾರು? ವಿಶಾಲಾಕ್ಷಿ ಅವ್ರು ಕಳಿಸಿದ್ದಾರೆ. ಏನೋ ಅಮೌಂಟ್ ಕೊಡ್ಬೇಕಂತಲ್ಲ ನೀವು? ಆದಿತ್ಯನಾ? ಹ್ಞೂ, ಬ್ಯಾಂಕಿಗೆ ಕಳಿಸಿದ್ದೀನಿ, ಬರ್ತಾರೆ. ವೆಯ್ಟ್ ಮಾಡಿ ಸರ್. ಟೈಮ್ ಆಗುತ್ತೆ ಸರ್, ಬೇಗ ಅಮೌಂಟ್ ಕೊಟ್ಬಿಡಿ. 5 ನಿಮಿಷ ವೆಯ್ಟ್. ಸರಿ. ಇಬ್ಬರಿಗೂ
ಆಯುಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ದೀರ್ಘ ಸುಮಂಗಲಿ ಭವ. ಶ್ರೀ ವರ್ಚಸ್ಸಮಾಯುಷಮಾರೋಗ್ಯ ಮಮ ಮಹೀಯತೆ ಧನಂ ಧಾನ್ಯಂ ಭೋಗೀತಿ ಲಾಭಂ ಶತಸಂವತ್ಸರಂ ದೀರ್ಘಮಾಯೋ. ನನ್ನ ಆಶೀರ್ವಾದ ನಿನಗೆ ಯಾವಾಗಲೂ ಇದ್ದೇ ಇರುತ್ತೆ. ಮುತ್ತೈದೆಯಾಗಿ 100 ಕಾಲ ಬಾಳು. ನಿನಗೆ ಹುಟ್ಟೋ ಮಗು ಆರೋಗ್ಯವಾಗಿರಲಿ. ಆ ದೇವರು ನಿನಗೆ ಒಳ್ಳೇದು ಮಾಡಲಿ ಮಗಳೇ. ರಂಜಿತ್ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅವ್ರಿಗೆ ಒಳ್ಳೆ ಹೆಂಡತಿಯಾಗಿ ಮುತ್ತಿನಂಥ ಮಕ್ಕಳನ್ನ ಹೆತ್ತು ಸಂತೋಷವಾಗಿರು ಮಗಳೇ. ಮಾವ, ನಾನು ಸಾಕ್ಷಿ ಮನೆಗೆ ಹೋಗಿ ಪುರೋಹಿತರು ಕೊಟ್ಟಿರೋ ಪ್ರಸಾದನ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ತೀವಿ. ಅದೇನೋ ಒಳ್ಳೇದೇ, ಆದರೆ ಸಾಕ್ಷಿನ ನೀವು ಬೈಕ್ನಲ್ಲಿ ಕರ್ಕೊಂಡು ಹೋಗಾಗಿಲ್ಲ. ಹೌದು ರಂಜಿತ್, ಸಾಕ್ಷಿ ನಾವು ಕರ್ಕೊಂಡು ಬರ್ತೀವಿ. ಏನಂತೀರಿ ಸೂರ್ಯ ಅವರೇ? ಹಾಗೆ ಮಾಡೋಣ. ಇಲ್ಲ ಪರವಾಗಿಲ್ಲ ಮಾವ, ನಾನು ಸಾಕ್ಷಿನ ಬೈಕಲ್ಲಿ ಹುಷಾರಾಗಿ ಕರ್ಕೊಂಡು ಬರ್ತೀನಿ. ಆರ್ಯ, ನೀನು ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿಬಿಡು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ನೀವು ಆರಾಮಾಗಿ ಹೋಗಿ ಬನ್ನಿ, ನಾನೆಲ್ಲ ಅರೇಂಜ್ ಮಾಡ್ತೀನಿ. ಬೇಡ ಸರಿ ಮಾವ, ಹೊಡ್ತೀವಿ. ಸರಿ, ಹುಷಾರು. ಸಾಕ್ಷಿ ಹುಷಾರಮ್ಮ. ಬರ್ತೀವತ್ತೆ. ರಂಜಿತ್, ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತು. ಪೂಜೆ ಆದ್ಮೇಲೆ ಮನಸ್ಸು ತುಂಬ ನಿರಾಳ ಅನಿಸ್ತಿದೆ. ನಿಮ್ಮ ಜೊತೆ ಹೀಗೆ 100 ವರ್ಷ ಬದುಕಬೇಕು ಅನ್ನೋ ಆಸೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ನನ್ಗೆ ಇವತ್ತೇ ಸತ್ತು ಹೋದ್ರೂ ಏನು ಬೇಜಾರಿಲ್ಲ ರಂಜಿತ್. ಹಾಗೆಲ್ಲ ಮಾತಾಡಬಾರ್ದು. ಬರೀ 100 ಕಾಲಲ್ಲ ಸಾಕ್ಷಿ, 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿಯಾಗಿರ್ತೀಯ. ಸಾಕ್ಷಿ, ನೋಡ್ಕೊಂಡು ನಡೆಯೋದಲ್ವಾ? ನೀನಿವಾಗ ಪ್ರತಿಯೊಂದು ಹೆಜ್ಜೆನೂ ಎಚ್ಚರಿಕೆಯಿಂದ ಇಡಬೇಕು ಅಲ್ವಾ? ಏನೈತೆ? ಹುಷಾರಾಗಿರ್ಬೇಕಲ್ವಾ ನೀನು? ಎಚ್ಚರಿಕೆಯಿಂದ ಇರಬೇಕು ತಾನೆ. ಅಯ್ಯೋ ಡ್ಯಾಡಿ, ಯಾಕೆಲ್ಲರೂ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಸೀರೆ ಸಿಕ್ಕಾಕೊಂಡು ಎಡದೆ ಅಷ್ಟೇ, ಅದಕ್ಕೆ ಇಷ್ಟೊಂದು ಎಮೋಷನಲ್ ಆಗದ? ಎಲ್ರೂ ನಗರಿ. ಏನಾದ್ರು ಜೋಕ್ ಹೇಳು ಆರ್ಯ. ಸಾಕ್ಷಿ, ಗಾಡಿ ತಗೊಂಡ್ಬರ್ತೀನಿ. ಆದಿ ಬರ್ತಾ ಇದ್ದಾನೆ. ಆದಿ, ಸಾಕ್ಷಿ,
ಸಾಕ್ಷಿ 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 ಇದ್ದಾಳಮ್ಮ. ಸಾಕ್ಷಿ ಪುಟ್ಟ ಸಾಕ್ಷಿ ಕಣ್ಬಿಡಮ್ಮ ಸಾಕ್ಷಿ. ಸಾಕ್ಷಿ ಸಾಕ್ಷಿ